ಹಲೋ ಸ್ನೇಹಿತರೆ, ಯಾರೆಲ್ಲ ಇಸ್ರೋ ಐಸ್ಟಾರ್ಕ್ಗೆ ಅಪ್ಲೈ ಮಾಡಿದ್ರೋ ಅವರಿಗೆ ಇಲ್ಲೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ನಿಮಗೆ ಗೊತ್ತಿರಬೇಕು, ಲಾಸ್ಟ್ ಮಂತು ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ರು ಫೆಬ್ರವರಿ 10 ಮಾರ್ಚ್ 1 ಅಪ್ಲಿಕೇಶನ್ದು ಹಾಕೋ ಒಂದು ಡೇಟ್ ಕ್ಲೋಸ್ ಆಗಿತ್ತು. ಮಾರ್ಚ್ 1 ಅಪ್ಲಿಕೇಶನ್ ಹಾಕೋವಂಥ ಡೇಟ್ ಕ್ಲೋಸ್ ಆಗಿತ್ತು. ಸೊ ಇದೀಗ ಎಷ್ಟು ನಂಬರ್ ಆಫ್ ಅಪ್ಲಿಕೇಶನ್ಸ್ ಇನ್ವೈಟ್ ಆಗಿದೆ ಅಂತೇಳಿ ಇಸ್ರೋದವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಡೀಟೇಲ್ನ ನಮಗೆ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಯಾವ ವೇಕೆನ್ಸಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ ಅಂತಂತೇಳಿ. ಯಾಕೆ ಅಂತಂದರೆ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಪ್ರಿಪ್ರೇಷನ್ ಮಾಡೋ ಹೊತ್ತಿನಲ್ಲಿ. ಸೊ ನಾವೇನು ಅಂದ್ಕೊಳ್ತೀವಿ, ಭಾಳಷ್ಟು ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ, ಲಕ್ಷಗಟ್ಟಲೆ ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ನೋಡ್ತಾ ಇದ್ದರೆ ಸಾಕಷ್ಟು ಕಮ್ಮಿ ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ, ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದ್ದಾವೆ. ಆಸ್ಪಿರೆಂಟ್ಸ್ ಕೂಡ ನನ್ನ ಕಡೆಯಿಂದ ನೋಡೋದಾದರೆ ಕಮ್ಮಿ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರು ಸೀರಿಯಸ್ ಆಗಿ ಪ್ರಿಪೇರ್ ಆದರೆ, ಚೆನ್ನಾಗಿ ಟೆಕ್ನಿಕಲ್ ನಾಲೆಡ್ಜ್ನ ಗೇನ್ ಮಾಡಿದ್ರೆ, ಈ ಟೈಮ್ ಇರೋದು ಏನು ವರ್ಡ್ ಇದೆಲ್ಲ ಆ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಈ ಒಂದು ವೇಕೆನ್ಸೀಸು ಯಾವ ಪೋಸ್ಟಿಗೆ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅದರಲ್ಲಿ ನೀವು ಹಾಕಿರುವಂಥ ಒಂದು ವೇಕೆನ್ಸಿ ನಿಮ್ದಾಗೋಗುತ್ತೆ. ಯಾಕಂದರೆ ವೇಕೆನ್ಸೀಸ್ ನೋಡಿದ್ರೆ ಒಂದು ಗುಡ್ ನಂಬರ್ ಆಫ್ ವೇಕೆನ್ಸೀಸೇ. ಅಪ್ಲಿಕೆಂಟ್ಸ್ ಏನೋ 1000 ಗಟ್ಟಲೆ ಇದ್ರೂ ಆದರೂ ಕಮ್ಮಿ ಇದ್ದಾರೆ, ಭಾಳ ಕಮ್ಮಿ ಇದ್ದಾರೆ. ಯಾಕಂದರೆ ಒಳ್ಳೆ ಪ್ರೆಸ್ಟೀಜಿಯಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಕಮ್ಮಿ ಅಪ್ಲಿಕೇಶನ್ಸ್ ಬಿದ್ದಿದೆ ಅಂದರೆ ಭಾಳ ಆಶ್ಚರ್ಯಕ ವಿಚಾರ. ಹಾಗಾಗಿ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ರು ಚೆನ್ನಾಗಿ ಪ್ರಿಪೇರ್ ಆಗಿ, ಸೀರಿಯಸ್ ಆಗಿ ಪ್ರಿಪೇರ್ ಆಗಿರಿ, ಈಸಿಯಾಗಿ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಒಂದು ಸಲ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತಿದ್ದೀನಿ, ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಬಿದ್ದಿದೆ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀನಿ ನೋಡಿರಿ. ಸೊ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಇದೇನು URSC ಐಸ್ಟಾರ್ಕ್ ಹೇಳಬೇಕಂದ್ರೆ ಬೆಂಗಳೂರು ಹಾಸನ್ ರೀಜನ್ಗೆ ಕಾಲ್ ಮಾಡಿರೋಂಥ ನೋಟಿಫಿಕೇಷನ್ ಇದು ಇಸ್ರೋದಲ್ಲಿ. ಸೊ ಇದು 10ನೇ ತಾರೀಕು ಕಾಲ್ ಮಾಡಿದ್ರು, 1ನೇ ತಾರೀಕು ಮಾರ್ಚ್ಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು. ಸೊ ನೋಡಿ, ಸೈಂಟಿಸ್ಟು ಇಂಜಿನಿಯರಿಂಗು ಸೈಂಟಿಸ್ಟ್ ಪೋಸ್ಟ್ ಇದು, ಮೆಕಾಟ್ರಾನಿಕ್ಸ್ ಡಿಸ್ಪ್ಲೇನ್ ಆಗಿದ್ದು. ಇದಕ್ಕೆ ಎಷ್ಟು ನಂಬರ್ ಆಫ್ ಅಪ್ಲಿಕೇಶನ್ಸ್ ಬಿದ್ದಿದೆ ನೋಡಿ, ಕೇವಲ 58 ಅಪ್ಲಿಕೇಶನ್. ನೆಕ್ಸ್ಟ್ ಸೈಂಟಿಸ್ಟು ಅಥವಾ ಇಂಜಿನಿಯರು SC ಅಂತ ಹೇಳ್ತೀವಿ ಕೋಡು. ಯಾವುದು ಮೆಟೀರಿಯಲ್ ಸೈನ್ಸ್ಗೆ ಎಷ್ಟು ಬಿದ್ದಿದೆ ನೋಡಿ, 350. ಇದೆಲ್ಲ BE ಕೇಳಿದ್ರು, ಇಂಜಿನಿಯರಿಂಗ್ ಮೇಲೆ ಇತ್ತು. ಇದೆಲ್ಲ BE ಇನ್ ಮೆಕ್ಯಾನಿಕಲ್ ಆಗಿದ್ದರೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಸೈಂಟಿಸ್ಟ್ ಪೋಸ್ಟು ಮೆಥಮೆಟಿಕ್ಸ್ಗೆ ಎಷ್ಟು 394 ವೇಕೆನ್ಸಿ, ಕೇವಲ 394 ವೇಕೆನ್ಸಿ ಬಿದ್ದಿದೆ. ಅದೇ ಸೈಂಟಿಸ್ಟು ಫಿಸಿಕ್ಸ್ ಡಿಪಾರ್ಟ್ಮೆಂಟು ಫಿಸಿಕ್ಸ್ ಅವ್ರಿಗೆ ಕೇಳಿದ್ದು ಫಿಸಿಕ್ಸ್ ಸಬ್ಜೆಕ್ಟ್ ಆಗಿರಬೇಕು, ಅಥವಾ ಈ ಮೆಕಾಟ್ರಾನಿಕ್ಸು ಮೆಟೀರಿಯಲ್ ಸೈನ್ಸು ಮೆಥಮೆಟಿಕ್ಸು ಮತ್ತು ಫಿಸಿಕ್ಸ್ಗೂ ಸರ್ಟೆನ್ ಕ್ವಾಲಿಫಿಕೇಷನ್ ಇತ್ತು, ಏನೋ MSc ಏನೋ ಇತ್ತು ಅನಿಸುತ್ತೆ. ಸೊ ಇದಕ್ಕೆ ಕೇವಲ ಬಿದ್ದಿದ್ದು 391 ವೇಕೆನ್ಸಿ. ಅದೇ ಥರನೇ ಟೆಕ್ನಿಷಿಯನ್ B ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ 6289, ಟೆಕ್ನಿಷಿಯನ್ B ಎಲೆಕ್ಟ್ರಿಕಲ್ಗೆ ಎಷ್ಟು 14967. ಇನ್ನು ಟೆಕ್ನಿಷಿಯನ್ B ಫೋಟೋಗ್ರಫಿ ಡಿಜಿಟಲ್ ಫೋಟೋಗ್ರಫಿಗೆ 129, ಟೆಕ್ನಿಷಿಯನ್ B ಫಿಟ್ಟರ್ಗೆ 13515, ಟೆಕ್ನಿಷಿಯನ್ B ಪ್ಲಂಬರ್ಗೆ 1075, ಟೆಕ್ನಿಷಿಯನ್ B RAC ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ 2027. ಇಲ್ಲಿ ನಿಮಗೆ ನಾನು ಹೇಳಬೇಕಾಗಿರೋದು ಏನಪ್ಪ ಅಂದರೆ, ಸಾಕಷ್ಟು ನಮಗೆ ಮುಖ್ಯ ಇಂಪಾರ್ಟೆಂಟ್ ಅಂದರೆ ಇವರು. ಯಾಕಂದರೆ ನಾವು ಕೋರ್ಸ್ ಮಾಡೋದು ಮುಖ್ಯವಾಗಿ ಇವ್ರಿಗೆ ಮಾಡಿರ್ತೀವಿ. ಟೆಕ್ನಿಷಿಯನ್ B ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು ಮತ್ತು ಟೆಕ್ನಿಷಿಯನ್ B ಎಲೆಕ್ಟ್ರಿಕಲ್ ಅವರಿಗೆ. ಸೊ ಟೆಕ್ನಿಷಿಯನ್ B ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ ಎಷ್ಟು ವೇಕೆನ್ಸೀಸ್ ಇತ್ತಪ್ಪ ಅಂದರೆ 63 ವೇಕೆನ್ಸೀಸ್ ಏನೋ ಇತ್ತು. ಇನ್ನು ಎಲೆಕ್ಟ್ರಿಕಲ್ಗೆ ನೋಡೋದೇ ಆದರೆ ಬರೀ 13 ವೇಕೆನ್ಸೀಸ್ ಇತ್ತು. 13ಗೆ ಎಷ್ಟು ಬಿದ್ದಿದ್ದಾವೆ, 14967 ಬಿದ್ದಿದ್ದಾವೆ. ಇನ್ನು 67 ವೇಕೆನ್ಸೀಸು ಯಾವುದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಅಲ್ಲಿ ಡಿಫ್ರೆಂಟ್ ನಂಬರ್ ಆಫ್ ಕ್ಯಾಟಗರೀಸ್ ಹೇಳಿದ್ರು, ಕ್ವಾಲಿಫಿಕೇಷನು ಅವರೆಲ್ಲ ಅಪ್ಲೈ ಮಾಡೋದಕ್ಕೆ ಕೇಳಿದರು. ಸೊ 6289 ವೇಕೆನ್ಸೀಸ್ ಬಿದ್ದಿದೆ. 6289 ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ. ಇದಕ್ಕೆ 14967, 15,000 ಅಂದ್ಬಿಟ್ರಿ. ಎಲೆಕ್ಟ್ರಿಕಲ್ಗೆ 15,000, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ 6200. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟು 63 ಇದ್ದಾವೆ. ಇಲ್ಲೆಷ್ಟಿದ್ದಾವೆ 13 ಇದ್ದಾವೆ. ಸೊ ನೋಡ್ಕೊಳ್ಳಿ, ಹೇಳಬೇಕಂದ್ರೆ ವೇಕೆನ್ಸಿ ಟು ರೇಷಿಯೋ ಏನಿದೆಲ್ಲ ಕಮ್ಮಿ. ನಾನೇನೋ 1,50,000 ಬಿದ್ದಿದೆ ಅಂದ್ಕೊಂಡಿದ್ದೆ, ಬಟ್ 1000 ಗಟ್ಟಲೆ ಇದ್ದಾವೆ. 6,000 ಇದೊಂದು 15,000. ನೆಕ್ಸ್ಟ್ ನೋಡಿ, ಫಿಟ್ಟರ್ ನೋಡೋದಾದರೆ 17 ವೇಕೆನ್ಸಿ ಇತ್ತು, ಇಲ್ಲಿ 13,000 ವೇಕೆನ್ಸೀಸ್ ಬಿದ್ದಿದೆ, 13,000 ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ. ನೆಕ್ಸ್ಟ್ RACಗೆ ನೋಡೋದಾದರೆ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ನೋಡೋದಾದರೆ RACಗೆ ನಮಗೆ ಎಷ್ಟಿತ್ತಪ್ಪ ಅಂದರೆ 11 ವೇಕೆನ್ಸೀಸ್ ಇತ್ತು. RACಗೆ 11 ವೇಕೆನ್ಸೀಸು, ಕೇವಲ 2227 ವೇಕೆನ್ಸೀಸ್ 27 ಅಪ್ಲಿಕೇಶನ್ಸ್ ಬಿದ್ದಿದೆ. 11 ವೇಕೆನ್ಸಿ ಇದ್ದರೆ ಅದಕ್ಕೆ 11 ವೇಕೆನ್ಸಿಗೆ ಎಷ್ಟು 2027. ಇಲ್ಲಿ 17 ವೇಕೆನ್ಸಿ ಇದ್ದರೆ 13,515. ಇಲ್ಲಿ 13 ವೇಕೆನ್ಸಿ ಇದ್ದರೆ ನಂಬರ್ ಆಫ್ ಅಪ್ಲಿಕೇಶನ್ಸ್ ಎಷ್ಟು 14,967. ಇಲ್ಲಿ 63 ಇದ್ದರೆ 6,289 ವೇಕೆನ್ಸಿ ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ. ಇನ್ನು ನೆಕ್ಸ್ಟ್ ಟರ್ನರ್ಗೆ ನೋಡಿ, ಟರ್ನರ್ಗೆ 809, ಕಾರ್ಪೆಂಟ್ರಿಗೆ 749, ಮೋಟರ್ ವೆಹಿಕಲ್ ಮೆಕ್ಯಾನಿಕ್ಕಿಗೆ 852. ಇದಕ್ಕೆಲ್ಲ 1 2 ಇದ್ದಾವೆ, ಅದಕ್ಕಾಗಿಯೇ ನಾನು ಅಷ್ಟು ಸ್ಟ್ರೆಸ್ ಮಾಡ್ತಾಯಿಲ್ಲ. ಮಷಿನಿಸ್ಟ್ಗೆ 1521, ವೆಲ್ಡರ್ಗೆ 1836, ಡ್ರಾಫ್ಟ್ಮೆನ್ನು ಮೆಕ್ಯಾನಿಕಲು 4477, ಡ್ರಾಫ್ಟ್ಮೆನ್ ಸಿವಿಲ್ 1189. ಎಲೆಕ್ಟ್ರಾನಿಕ್ಸ್ ಇದೇನು ಟೆಕ್ನಿಕಲ್ ಅಸಿಸ್ಟೆಂಟ್ ಮೇಲೆಲ್ಲ ITI ಇತ್ತು. ಅವೆಲ್ಲ ಮೇಲ್ಗಡೆ ಏನು ಟೆಕ್ನಿಷಿಯನ್ ಬಿತ್ತಲ್ಲ ಅವೆಲ್ಲ ITI ಕ್ವಾಲಿಫಿಕೇಷನ್ ಇತ್ತು. ಈಗ ಇದೆಲ್ಲ ITI ಕ್ವಾಲಿಫಿಕೇಷನ್ ಇತ್ತು ನೋಡಿ.
ಮೇಲೆ ಇದುವರೆಗೂ ನಾವೇನೆಲ್ಲ ನೋಡ್ಕೊತ ಬಂದ್ವಲ್ಲ ಅದು ITI ಕ್ವಾಲಿಫಿಕೇಷನ್ ಇತ್ತು. ಈಗ ಬರ್ತಿರೋದು ಇವೆಲ್ಲ ಡಿಪ್ಲೊಮೊ, ಇದು ಎಲ್ಲ ಡಿಪ್ಲೊಮೊ ಕ್ವಾಲಿಫಿಕೇಷನ್. ಟೆಕ್ನಿಕಲ್ ಅಸಿಸ್ಟೆಂಟ್ ಅಂದರೆ ಡಿಪ್ಲೊಮೊ. ಸೊ ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಎಷ್ಟು, ಕೇವಲ 7303 ನೋಡಿ. ಎಷ್ಟಿತ್ತಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ 28 ವೇಕೆನ್ಸೀಸ್ ಇತ್ತು. ಒಳ್ಳೆ ಗುಡ್ ನಂಬರ್ ಆಫ್ ವೇಕೆನ್ಸೀಸ್ಗೆ, ಭಾಳ ಕಮ್ಮಿ ಅಪ್ಲಿಕೇಶನ್ಸ್ ನೋಡಿರಿ. ನೆಕ್ಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಕಂಪ್ಯೂಟರ್ ಸೈನ್ಸ್ಗೆ ಎಷ್ಟು ವೇಕೆನ್ಸೀಸ್ ಇತ್ತಪ್ಪ ಅಂದರೆ 6 ವೇಕೆನ್ಸಿ ಇತ್ತು. ಎಷ್ಟು? 6 ವೇಕೆನ್ಸೀಸ್ಗೆ ಎಷ್ಟು ಬಿದ್ದಿದ್ದಾವೆ? ಕೇವಲ 2346 ವೇಕೆನ್ಸೀಸ್ ಅಪ್ಲಿಕೇಶನ್ಸ್ ಮಾತ್ರ ಬಿದ್ದಿದ್ದಾವೆ. ಟೋಟಲ್ ಎಷ್ಟು ವೇಕೆನ್ಸೀಸ್ ಇದ್ರೆ ಅದು 6ಕ್ಕೆ ಎಷ್ಟು ಜನ ಅಪ್ಲೈ ಮಾಡಿದರೆ? 2346 ಜನ ಅಪ್ಲೈ ಮಾಡಿದ್ದಾರೆ. ಮೇಲ್ಗಡೆ ನೋಡಿ ಎಲೆಕ್ಟ್ರಾನಿಕ್ಸ್ಗೆ 28 ವೇಕೆನ್ಸಿ ಇದ್ದರೆ ಕೇವಲ 7303 ಜನ ಮಾತ್ರ ಅಪ್ಲೈ ಮಾಡಿದ್ದಾರೆ. ಇನ್ನು ಎಲೆಕ್ಟ್ರಿಕಲ್ ನೋಡೋದಾದರೆ ಭಾಳ ಕಮ್ಮಿ ಇದೆ ನೋಡಿ. ಎಲೆಕ್ಟ್ರಿಕಲ್ಗೆ ವೇಕೆನ್ಸೀಸ್ ಎಷ್ಟಿದೆ? 5 ವೇಕೆನ್ಸಿ ಇದೆ. 5 ವೇಕೆನ್ಸಿ ಅಪ್ಲೈ ಮಾಡಿರೋದೆಷ್ಟು? ಕೇವಲ 4380 ಜನ. ಕೇವಲ ಭಾಳ ಕಮ್ಮಿ. 10,000 12,000 ಬೀಳ್ತವೆ 5 ಅಪ್ಲಿಕೇಶನ್ ಇದ್ದೂ. ಬಟ್ ಆದರೆ ಇಲ್ಲಿ ಕೇವಲ 4,500 ಅಪ್ಲಿಕೇಶನ್ಸ್ ಬಿದ್ದಿದೆ. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ ಸಿವಿಲ್ ನೋಡೋದಾದರೆ ಸಿವಿಲ್ಗೆ ಎಷ್ಟಿದೆ? 4 ವೇಕೆನ್ಸೀಸ್ ಇದೆ. 4 ವೇಕೆನ್ಸೀಸು. ಅಪ್ಲಿಕೇಶನ್ಸ್ ಹಾಕಿರೋರು ಎಷ್ಟಿದ್ದಾರೆ? 2803 ಜನ ಇದ್ದಾರೆ. ಇನ್ನು ಮೆಕ್ಯಾನಿಕಲ್, ನನ್ನ ಡಿಪಾರ್ಟ್ಮೆಂಟ್ ಇದು. ಸೊ ಮೆಕ್ಯಾನಿಕಲ್ ಟೆಕ್ನಿಕಲ್ ಅಸಿಸ್ಟೆಂಟಿಗೆ ಎಷ್ಟು? 7459. 7459 ನೋಡಿ. ಭಾಳ ಇಂಪಾರ್ಟೆಂಟ್. ಭಾಳ ಕಮ್ಮಿ ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ. ಭಾಳ ಕಮ್ಮಿ ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ. ಸೊ ನೋಟ್ ಮಾಡ್ಕೊಳ್ಬೇಕಾಗಿರೋಂಥ ಅಂಶ ಇದು. ಸೊ ನೀವು ಏನಾದರೂ ಮೆಕ್ಯಾನಿಕಲ್ ಪ್ರಿಪೇರ್ ಆಗೋರಿದ್ದರೆ ಕೇವಲ 7459 ಜನ ಮಾತ್ರ ಅಪ್ಲೈ ಮಾಡಿದ್ದಾರೆ ನೋಡಿ. ಇಲ್ಲಿ ವೇಕೆನ್ಸೀಸ್ ಎಷ್ಟಿತ್ತಪ್ಪ ಅಂದರೆ ಮೆಕ್ಯಾನಿಕಲ್ಗೆ 5 ಅಪ್ಲಿಕೇಶನ್ಸ, 5 ವೇಕೆನ್ಸೀಸ್ ಇತ್ತಾ? ಸೊ ಮೆಕ್ಯಾನಿಕಲ್ಗೆ 5 ವೇಕೆನ್ಸೀಸ್ ಇಲ್ಲ. ಮೆಕ್ಯಾನಿಕಲ್ಗೆ ಇರೋದು 12 ವೇಕೆನ್ಸೀಸ್ ಇದೆ. ಒಳ್ಳೆ ನಂಬರ್ ವೇಕೆನ್ಸೀಸ್ ನೋಡಿರಿ, ಸಖತ್ ಕಮ್ಮಿ ಬಿದ್ದಿದ್ದಾವೆ. ಕೇವಲ 12 ವೇಕೆನ್ಸಿ ಇರೋದು ಕೇವಲ ಬಿದ್ದಿರೋದು ನಿಮಗೆ ಎಷ್ಟು? 7459 ಜನ. 12 ವೇಕೆನ್ಸಿಯಲ್ಲಿ URಗೆ ಅನ್ರಿಸರ್ವ್ಡ್ ಕ್ಯಾಟಗಿರಿಗೆ 5 ಇದ್ದಾವೆ, EWSಗೇನೋ 3 ಇದ್ದಾವೆ. ಸೊ ಈ ಥರ ಬೇರೆ ಕ್ಯಾಟಗಿರಿಗೆ 1, 2 ಹಂಗೆ ಹೋಗ್ಬಿಟ್ಟು ಒಟ್ಟಿಗಂತೂ 12 ವೇಕೆನ್ಸೀಸ್ ಬಂದಿದ್ದಾವೆ. 12ರಲ್ಲಿ URಲ್ಲಿ 5 ಇದ್ದಾವೆ ನೋಡಿರಿ. ಒಳ್ಳೆಯ ಅವಕಾಶ. OBC ಇದ್ದರೆ 3, EWS ಎಲ್ಲ OBCಗೆ 3 ಇದ್ದಾವೆ. ಒಟ್ಟಿಗಂತ ಅದೊಂದು ಸಲ ನೋಟಿಫಿಕೇಷನ್ ತೆಗೆದು ನೋಡಿರಿ. ಟೋಟಲಾಗಿ ಓವರಾಲ್ ವೇಕೆನ್ಸಿ ಇರೋದು ಮೆಕ್ಯಾನಿಕಲ್ಗೆ 12ರಲ್ಲಿ ನಿಮಗೆ URಗೆ ಅನ್ರಿಸರ್ವ್ಡ್ ಕ್ಯಾಟಗಿರಿಗೆ 5 ಬರುತ್ತೆ. ಸೊ ಇದರೊಳಗಡೆ ಬಿದ್ದಿರೋದು ಎಷ್ಟು ಅಪ್ಲಿಕೇಶನ್ಸು? ಕೇವಲ 7459 ಜನ. ಇನ್ನು ಸೈಂಟಿಫಿಕ್ ಅಸಿಸ್ಟೆಂಟ್ ನೋಡಿರಿ. ಸೈಂಟಿಫಿಕ್ ಅಸಿಸ್ಟೆಂಟ್ ಕೆಮಿಸ್ಟ್ರಿಗೆ 1897, ಫಿಸಿಕ್ಸು ಸೈಂಟಿಫಿಕ್ ಅಸಿಸ್ಟೆಂಟ್ 1962, ಸೈಂಟಿಫಿಕ್ ಅಸಿಸ್ಟೆಂಟ್ ಆಟೋಮೇಷನ್ ಆ್ಯಂಡ್ ಮೀಡಿಯಾಗೆ 74, ಸೈಂಟಿಫಿಕ್ ಅಸಿಸ್ಟೆಂಟ್ ಮೆಥಮೆಟಿಕ್ಸ್ಗೆ ಎಷ್ಟು? 864, ಲೈಬ್ರರಿ ಅಸಿಸ್ಟೆಂಟ್ಗೆ 936, ಕುಕ್ಕಿಗೆ 504, ಫೈರ್ಮೆನ್ಗೆ 1324, ಲೈಟ್ ವೆಹಿಕಲ್ ಡ್ರೈವರ್ಗೆ 4146, ಇನ್ನು ಹೆವಿ ವೆಹಿಕಲ್ ಡ್ರೈವರ್ಗೆ 836. ಮೊತ್ತ 85,062 ಜನ ಅಪ್ಲೈ ಮಾಡಿದ್ದಾರೆ. ಇವರೆಲ್ಲ ಫೀ ಪೇ ಮಾಡಿರೋಂಥ ಅವರು. ಸೊ ಯಾರಾದರೂ ಫೀ ಪೇ ಮಾಡಿಲ್ಲ ಅಂತಂದರೆ ಅವ್ರದ್ದು ಅಪ್ಲಿಕೇಶನ್ ಇಲ್ಲಿ ಕೌಂಟ್ ಆಗಿರಲ್ಲ. ಸೊ ನನಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ ಮೆಕ್ಯಾನಿಕಲ್ ಅವರು. ಯಾಕಂದರೆ ಮೆಕ್ಯಾನಿಕಲ್ಗೆ ನಾವು ಈಗಾಗಲೇ ಇಸ್ರೋಗೆ ಕೋರ್ಸ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರಲ್ಲ ಇಸ್ರೋ ಐಸ್ಟಾರ್ಕಿಗೆ ಅಂದರೆ ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿರೋರು, ಏನಾದರೂ ಮೆಕ್ಯಾನಿಕಲ್ಗೆ ಕೋರ್ಸ್ ಬೇಕು, ಪ್ರಿಪೇರ್ ಆಗ್ತಾಯಿದ್ದೀನಿ, ಸೀರಿಯಸ್ಸಾಗಿ ಪ್ರಿಪೇರ್ ಆಗ್ತಾಯಿದ್ದೀನಿ, ಮೆಕ್ಯಾನಿಕಲ್ ಕೋರ್ಸ್ ಬೇಕು ಅನ್ನೋರೇ ಆಗಿದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು. 9964600913. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಸ್ರೋಗೆ. ಸೊ ನಾಳೆಯಿಂದ ಇನ್ನೂ ಸೀರಿಯಸ್ಸಾಗಿ ತೊಗೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ ಪ್ರತಿದಿನ ಒಂದೊಂದು. ಸೊ ಕೋರ್ಸಲ್ಲಿ ಸಾಕಷ್ಟು ವೀಡಿಯೋಸ್ ಇರ್ತವೆ. ಸೊ ನಿಮಗೆ ಕೋರ್ಸ್ ಬೇಕು ಅಂದರೆ ನಾನು ಹೇಳಿದ್ದೀನಲ್ಲ 9964600913 ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಸೊ ಭಾಳ ಕಮ್ಮಿ ಅಪ್ಲಿಕೇಶನ್ಸ್ ಬಿದ್ದಿದೆ ನೋಡಿ. 7459 ವೇಕೆನ್ಸಿ ಬಿದ್ದಿದ್ದಾವೆ ಮೆಕ್ಯಾನಿಕಲ್ ಅವರು. ಸೊ ಸೀರಿಯಸ್ಸಾಗಿ ಪ್ರಿಪೇರ್ ಆಗಿರಿ. ಅದಾಗಿ ನಂತರ ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ. ಮೆಕ್ಯಾನಿಕಲ್ ಆದರೆ ಆ ನಂಬರ್ ಕಾಲ್ ಮಾಡಿ. ಇನ್ನೊಂದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಟೆಕ್ನಿಕಲ್ ಅಸಿಸ್ಟೆಂಟು ಮತ್ತು ಈ ಇದು ITI ಡಿಪಾರ್ಟ್ಮೆಂಟ್ ಅವರು ಎಲೆಕ್ಟ್ರಾನಿಕ್ಸ್ ಅವ್ರು ಕಾಲ್ ಮಾಡಿದರೆ ಎಲೆಕ್ಟ್ರಿಕಲ್ ಅದೇ ಈ 2 ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಬಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು ಮತ್ತು ಎಲೆಕ್ಟ್ರಿಕಲ್ಲು. ಟೆಕ್ನಿಕಲ್ ಅಸಿಸ್ಟೆಂಟ್ ಇಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್, ಟೆಕ್ನಿಕಲ್ ಅಸಿಸ್ಟೆಂಟು ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಇದೆರಡಕ್ಕೂ ಪ್ರಿಪೇರ್ ಆಗ್ತಿರೋರು ಏನಾದರೂ ಕೋರ್ಸ್ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ. 8431184401 ಈ ನಂಬರು. ನೀವು ITI ಅಥವಾ ಡಿಪ್ಲೊಮೊ ಏನಾದರೂ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಏನಾದರೂ ಕೋರ್ಸ್ ಬೇಕು ಅಂತ ನೋಡ್ತಾ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಆ ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಮೆಕ್ಯಾನಿಕಲ್ ಅನ್ನೋದು ಯಾರಾದರೆ ನಾನು ಹೇಳಿದ್ದೀನಲ್ಲ ಈಗಾಗಲೇ 9964600913 ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಮೆಕ್ಯಾನಿಕಲ್ ಅವರು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇಸ್ರೋದು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ನನ್ನ ಕೆಲಸ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಿರಲಿಲ್ಲ. ಇನ್ನು ನಾಳೆಯಿಂದ ನಾನು ಇಸ್ರೋದು ಕೂಡ ಸಂಬಂಧಪಟ್ಟಂಥ ಕಂಟೆಂಟ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ, ಯೂಟ್ಯೂಬಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೇನೆ. ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಆ ಡೌಟ್ನ ನೋಡಿಬಿಟ್ಟು ನಾನು ಕ್ಲಿಯರ್ ಮಾಡ್ತೇನೆ. ಸೊ ಗುಡ್ ನೈಟ್ ಹೇಳ್ತಾ ಸೆಷನ್ ಎಂಡ್ ಮಾಡ್ತೇನೆ ನೋಡಿರಿ.